ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ಭವಾನಿ ರೇವಣ್ಣಗೆ ಶುರುವಾಗಿದೆ ಬಂಧನ ಭೀತಿ. ಅಜ್ಞಾತ ಸ್ಥಳದಲ್ಲಿರುವ ಮಾಜಿ ಸಚಿವರ ಪತ್ನಿಯ ಮುಂದಿನ ನಡೆ ಏನು? ಬೆಂಗಳೂರಿಗೆ ಬಂದರೂ ಮನೆಗೆ ಹೋಗಲಾಗದ ಪರಿಸ್ಥಿತಿ. ನಿನ್ನೆ ರಾತ್ರಿ ಎಸ್ಐಟಿ ಕಸ್ಟಡಿಯಲ್ಲಿ ಕಳೆದ ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಆರೋಪಿಯಂತೆ ಇರೋದಕ್ಕೆ ಪರದಾಟ. ಪ್ರಜ್ವಲ್ 161 ಸ್ವ ಇಚ್ಛಾ ಹೇಳಿಕೆ ದಾಖಲಿಸಿದ ಎಸ್ಐಟಿ. ಮಹಿಳೆಯರ ಪರಿಚಯವಿದೆ, ಆದರೆ ವಿಡಿಯೋದಲ್ಲಿ ನಾನಿಲ್ಲ, ಅತ್ಯಾಚಾರವೂ ಮಾಡಿಲ್ಲ, ವಿಡಿಯೋಗಳನ್ನ ನನಗೆ ಕಳಿಸಿದ್ದೆ ಕಾರ್ತಿಕ್ ಅಂತ ಇರುವ ಪ್ರಜ್ವಲ್ ರೇವಣ್ಣ. ಇದು ರಾಜಕೀಯ ಪಿತೂರಿ. ಸುಖ ಸುಮ್ಮನೆ ನನ್ನನ್ನ ಸಿಲುಕಿಸಲಾಗಿದೆ. ನಿಮ್ ಕೆಲಸ ನೀವು ಮಾಡಿ, ನಾನಿನ್ನೇನು ಹೇಳಲ್ಲ. ಎಸ್ಐಟಿ ಅಧಿಕಾರಿಗಳ ಎದುರು ತಂದೆಯ ಹಾದಿಯನ್ನೇ ಹಿಡಿದ್ರ ಪ್ರಜ್ವಲ್ ರೇವಣ್ಣ. ವಿಡಿಯೋ ರೆಕಾರ್ಡ್ ಮಾಡಿದ ಮದರ್ ಡಿವೈಸ್ ಎಸ್ಐಟಿಗೆ ಸಿಗುತ್ತಾ? ಮೊಬೈಲ್ ಕಳೆದು ಹೋಗಿದೆ ಅಂದಿರುವ ಪ್ರಜ್ವಲ್ ಈಗ ಮೊಬೈಲ್ ಪತ್ತೆ ಮಾಡೋದೇ ತನಿಖಾಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.